ಇದಕ್ಕೆ ಹೇಳೋದು ಹಿಮಾಲಯನ್ ತೊಗೊಬೇಕು ಅಂತ. ನೋಡಿ ಎಲ್ಲಿ ಬೇಕೋ ಅಲ್ಲಿ ನುಗ್ಗಿಸ್ಬೋದು ಅಂತೀರಾ. ಇದಕ್ಕೊಂಥರ ಏನು ಗೊತ್ತಾ, ಲಿಮಿಟೇಷನ್ಸ್ ಅನ್ನೋದೇ ಇಲ್ಲ. ನಮಸ್ಕಾರ ಡಾರ್ಲಿಂಗ್ಸ್, ಇದೇ ನನ್ನ ಹಿಮಾಲಯನ್ನು. ಈ ಗಾಡಿ ತೊಗೊಂಡು ಕರೆಕ್ಟಾಗಿ ಈ ಆಗಸ್ಟ್ ಬಂದರೆ 2 ವರ್ಷ ಆಗುತ್ತೆ ನೋಡಿರಿ. ಎಕ್ಸಾಕ್ಟ್ಲಿ 2 ಇಯರ್ಸ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಕರೆಕ್ಟಾಗಿ 2019 ಅನ್ಕೊತೀನಿ. 2019 ವೈಟ್ ಕಲರ್ ಹಿಮಾಲಯನ್ ನೀವು ನೋಡಿರ್ಬೋದು, ಇಲ್ಲಿ ಸ್ಟ್ರೈಪ್ ಇರ್ತಿತ್ತು. ವೈಟ್ ಕಲರ್ ಹಿಮಾಲಯನ್ ನಾನು ನೋಡಿದ್ದೆ. ಏನೇನು ಆಕ್ಸೆಸರೀಸ್ ಇರಲಿಲ್ಲ. ಅದು ನೀವು ನೋಡಿರ್ಬೋದು, ವಿಂಡ್ಶೀಲ್ಡ್ ಅವಾಗ BS3 ವಿಂಡ್ಶೀಲ್ಡ್ ಬರ್ತಿರ್ತಲ್ಲ, ಚೇಂಜ್ ವಿಂಡ್ಶೀಲ್ಡು, ಏನೇನು ಆಕ್ಸೆಸರೀಸ್ ಇಲ್ಲ. ಆ ಗಾಡಿ ನೋಡಿದಾಗ ಆ ಗಾಡಿ ಹೆಸ್ರು ಅಲ್ಲ, ಓದೋಕ್ಕೂ ಬರ್ತಿರ್ಲಿಲ್ಲ ಗಾಡಿ. ಅದು ಈಗ ನೀವೇ ಇಲ್ಲಿ ನೋಡ್ತಿರ್ಬೋದು, ಇದು ಹಿಮಾಲಯನ್ ಅಂತ ಹೆಂಗೆ ಗೊತ್ತಾಗುತ್ತೆ. ಸೊ ಗಾಡಿ ಓದೋಕ್ಕೂ ಬರ್ತಿರಲಿಲ್ಲ, ಏನೂ ಇಲ್ಲ. ನೋಡಿದೆ ವೈಟ್ ಕಲರ್ ಹಿಮಾಲಯನ್ನು. ಇಲ್ಲೊಂದು ಸ್ಟಿಕ್ಕರು, ಅದು ಆವಾಗಲೂ ಗೊತ್ತಿರಲಿಲ್ಲ, ಅದು ಕಂಪ್ನಿಯಿಂದನೇ ಬರುತ್ತೆ ಆ ಸ್ಟಿಕ್ಕರು. ಏನೇನು ಆಕ್ಸೆಸರೀಸ್ ಇರಲಿಲ್ಲ. ಸಖತ್ ಇಷ್ಟ ಆಯಿತು ಗಾಡಿ. ದಿನ ಗಾಡಿ ನೋಡ್ತಿದ್ದೆ, ಏನೋ ಚೆನ್ನಾಗೈತಲ್ಲ ಇದು ಅಂತ. ಅವಾಗ ಇಷ್ಟ ಆಯ್ತು ಆ ಗಾಡಿ ಮೇಲೆ. ಗುರು ಇಕ್ಕಿದ್ರೆ ಈ ಗಾಡಿ ಇಕ್ಕಬೇಕು. ನೋಡಿ, ನಮ್ಮ ಹುಡುಗರ ಲೈಫಲ್ಲಿ ಕರೆಕ್ಟಾಗಿ 13 ವರ್ಷದಿಂದ ಒಂದು ಕನ್ಸು ಕಾಣ್ತೀವಿ. ಆವಾಗ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಗಾಡಿ ಮೇಲೆ ಮನಸ್ಸಾಗೋದು, ಗಾಡಿ ಮೇಲೆ ಇಷ್ಟ. ಒಂಥರ ಈ ಥರ ಗಾಡಿ ನನ್ನ ಹತ್ರ ಇರಬೇಕು, ನಾನು ಈ ಥರ ಗಾಡಿ ಇಡಬೇಕು, ಈ ಏಜಲ್ಲಿ ಇಡಬೇಕು ಅನ್ನೋ ಥರ ಇಷ್ಟ ಆಗುತ್ತೆ. ಒಂದು 18 ವರ್ಷ ಆಗೋ ಅಷ್ಟೊತ್ತಿಗೆ ನನ್ನ ಹತ್ರ ಈ ಗಾಡಿ ಇರಬೇಕು ಅಂತ ಅನಿಸುತ್ತೆ. ಆ ಥರ ಬೇಜಾನ್ ಕಣ್ಸ್ಕೊಂಡಿರ್ತೀವಿ. ಏನಂದರೆ ಏನೂ ಗೊತ್ತಿಲ್ಲ ಗುರು. ಅವಾಗ CC ಅಂದರೆ ಏನು, ಆ ಗಾಡಿ ಕಾನ್ಫಿಗ್ರೇಷನ್ ಏನು, ಈ ಗಾಡಿ ಏನು ಪರ್ಪಸ್ಸು, ಏನೇನೂ ಗೊತ್ತಿಲ್ಲ. ಜಸ್ಟ್ ಸಿಂಪಲಾಗಿ ನನ್ನ ಹತ್ರ ಈ ಗಾಡಿ ಇರಬೇಕು ಇಷ್ಟೇ ಇದ್ದಿದ್ದು. ಸರಿ ಅಂದ್ಬಿಟ್ಟು ಆಮೇಲೆ ಹೋಗ್ತಾ ಅವಾಗ ಸ್ಟಾರ್ಟ್ ಮಾಡಿದೆ ಗಾಡಿ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಹೆಂಗೆ ಏನು ಈ ಗಾಡಿ ಅವಾಗ ಗೊತ್ತಾಯ್ತು ನನಗೆ. ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಅವ್ರ ಗಾಡಿ ಹಂಗೆ ಹಿಂಗೆ ಅಂತ ಹೋಗ್ತಾ ಗೊತ್ತಾಯಿತು. 411 cc ಈ ವೆಹಿಕಲ್ ಬಂದ್ಬಿಟ್ಟು ಆಫ್ ರೋಡ್ ಪರ್ಪಸ್ ಸರ್ವ್ ಮಾಡುತ್ತೆ, ಹಂಗೆ ಹಿಂಗೆ ಸಮಥಿಂಗ್ ಆ್ಯಂಡ್ ಆಲ್ ಗೊತ್ತಾಯಿತು. ಸೊ ಅವಾಗ ಇತ್ಕೊಂಡು ಇಲ್ಲ ಈ ಗಾಡಿ ತೊಗೊಬೇಕು ಅನ್ನೋದೊಂದು ಇದಾಯಿತು. ಬಟ್ ನಮ್ಮ ಮನೇಲಿ ನಾನು ಹೋಗಿ ಹೇಳಿದಾಗ ನಮ್ಮ ಅಮ್ಮಂಗೆ ಈ ಗಾಡಿ ಅಂದರೆ ಏನು ಈ ಗಾಡಿ ಹಿಂಗೈತೆ ಹಂಗೈತೆ. ಬಟ್ ನಮ್ಮ ಅಪ್ಪಂಗೆ ಇಷ್ಟ ಆಗಿತ್ತು ಗಾಡಿ. ಸರಿ ಅಂದ್ಬಿಟ್ಟು ಈ ಗಾಡಿಯನ್ನು ತೊಗೊಬೇಕು. PU ಮುಗಿಸಿದ ತಕ್ಷಣ ತೊಗೊಳ್ಳೋಣ ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೆ. PU ಮುಗಿಸಿದ ತಕ್ಷಣ ನನಗೆ ಈ ಗಾಡಿ ಇರಬೇಕು ಅನ್ನೋ ಥರ ನಾನು. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ನಿಮಗೆ ನೀವೇ ಅಂದ್ಕೊಳ್ಳಿ, ನಿಮಗೆ ಅಟ್ ದ ಏಜ್ ಆಫ್ 13 to 18 ಇಯರ್ಸ್ ಈ ಟೈಮ್ ಅಲ್ಲಿ ನಿಮಗೆ ಅನಿಸುತ್ತಾ ಇಲ್ವಾ? ಗುರು ದೇವ್ರಾಣೆಗೆ ಹೇಳ್ತೀನಿ, ಪ್ರತಿಯೊಬ್ಬ ಹುಡುಗನಿಗೂ ಇದು ಅನಿಸುತ್ತೆ. ಅದರಲ್ಲಿ ನಾನೂ ಒಬ್ಬ. ಓಕೆನಾ? ನಾನು 14 ವರ್ಷದಲ್ಲಿ ಕಣ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, 18 ವರ್ಷದಲ್ಲಿ ಪಡ್ಕೊಂಡೆ. ಅದೇನೋ ಅಂತಾರಲ್ಲ, ಪ್ರೀತಿಸಿದ ಹುಡುಗಿನ ಮದುವೆ ಆಗೋ ಮಜಾನೇ ಬೇರೆ ಅಂತ. ಹಂಗಿತ್ತು ನಾನು ಈ ಗಾಡಿ ತೊಗೊಂಡಾಗ. ಎಲ್ಲರ ಲೈಫಲ್ಲೂ ಇರುತ್ತೆ. ನಾನೊಂದು ಹೇಳ, ಈ ಹುಡುಗರು ಹೆಂಗೆ ಅಂದರೆ, ಹುಡುಗರ ಜೀವನದಲ್ಲಿ ಫಸ್ಟು ಹುಡುಗಿರ ಮೇಲೆ ಮನಸ್ಸಾಗಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಗಾಡಿ ಮೇಲಂತೂ ಫಸ್ಟ್ ಮನಸ್ಸಾಗಿರುತ್ತೆ ಗುರು. ಸೀರಿಯಸ್ ಆಗಿ ಹೇಳ್ತೀನಿ. ಸರಿ ಅಂದ್ಬಿಟ್ಟು ಹೋಗ್ತಾ ಅವಾಗ ಸ್ಟಾರ್ಟ್ ಆಯಿತು ಸ್ವಲ್ಪ ಗಾಡಿ ಮೇಲೆ ಇಷ್ಟ. ಹೋಗ್ತಾ ಯಾವುದಾದ್ರೂ ಒಂದು ಹೊಸ ಗಾಡಿ ನೋಡಿದ್ರೆ ಆ ಗಾಡಿ ಬಗ್ಗೆ ಏನು ತಿಳ್ಕೊಳ್ಳೋಣ ಅಂತ ಹೋಗ್ತಾ ಹಂಗೆ ಹೋಯ್ತು. ಸರಿ ಅಂದ್ಬಿಟ್ಟು ತೊಗೊಂಡೆ. ಸೊ ಸುಮಾರು ಜನ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಮೇಂಟೆನೆನ್ಸ್ ಹಂಗೆ, ಅವ್ರ ಸರ್ವಿಸ್ ಸರಿ ಇಲ್ಲ, ಇದು ಸರಿ ಇಲ್ಲ. ಓಕೆ, ನೀವು ಹೇಳೋದೆಲ್ಲ ಸರಿ, ನಾನು ಒಪ್ಕೊತೀನಿ. ಬಟ್ ನಾನೇನು ಹೇಳೋದು ಅವ್ನು ಗೊತ್ತಾ, ನೀವು ಬೈಕ್ನ ಹಂಗೆ ಮೇಂಟೈನ್ ಮಾಡಿ. ಯಾವುದೇ ಬೈಕ್ ಅಲ್ಲ ನಾನು ಹೇಳ್ತಿರೋದು, ನೀವು ಸೂಪರ್ ಬೈಕ್ ಇಟ್ಟರು ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಎಲ್ಲ ಬೈಕು ಪ್ರಾಬ್ಲಮ್ ಕೊಡುತ್ತೆ, ಆಯಿತಾ? ಇನ್ನು ನಮ್ಮ ಜನಗಳ ಮೆಂಟಾಲಿಟಿ ಹೆಂಗಿದೆ ಗೊತ್ತಾ ಈ ನಡುವೆ, ಲೈಕ್ ಒಂದು ಗಾಡಿ ತೊಗೊಂಡ್ಮೇಲೆ ಮೇಂಟೈನ್ ಮಾಡಬೇಕು. ಈಗ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಈಗ 4 ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ರೆ ಅದಕ್ಕೊಂದು ಬೆಲೆ, 10 ಲಕ್ಷ ಕೊಟ್ಟರೆ ಅದಕ್ಕೂ ಅದು ಟ್ರೀಟ್ ಮಾಡೋದು ಬೆಲೆ. ಒಂದು ಸ್ಪ್ಲೆಂಡರ್ ತೊಗೊಂಡ್ರು ನೀವು ಇದೇ ಥರ ಟ್ರೀಟ್ ಮಾಡಿ. ಸೀರಿಯಸ್ಸಾಗಿ ಹೇಳ್ತೀನಿ, ಯಾವುದೇ ಗಾಡಿ ತೊಗೊಳ್ಳಿ, ಟ್ರೀಟ್ ಮಾಡಿ ಹಂಗೆ. ಆ ಗಾಡಿ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅಂದ್ಬಿಟ್ಟು ನಾನು 50,000 ಕೊಟ್ಟು ಗಾಡಿ ತೊಗೊಂಡೆ, ಇದಕ್ಕೇನು ಅಷ್ಟು ಮೇಂಟೈನ್ ಮಾಡಿ ಆ ಮಜಾ ನೋಡಿ ನೀವು. ಸೊ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಇದು ಬಂದ್ಬಿಟ್ಟು 411 cc, ಓಕೆನಾ? ಲಾಂಗ್ ಸ್ಟ್ರೋಕ್ ಇಂಜಿನ್ನು. ಸೊ ನೀವು ರಾಯಲ್ ಎನ್ಫೀಲ್ಡಲ್ಲಿ ನೋಡಿರ್ಬೋದು, ಯಾವ ಗಾಡಿನೂ ಇದ್ರೂ ಎಕ್ಸಾಸ್ಟ್ ನೋಟ್ ಇರೋ ಅಷ್ಟು ಯಾವುದು ಎಕ್ಸಾಸ್ಟ್ ನೋಟ್ ಈ ಥರ ಬರೋ ಸೌಂಡ್ ಯಾವುದೂ ಎಕ್ಸಾಸ್ಟ್ ನೋಟ್ ಇಲ್ಲ. ಯಾಕಂದರೆ ಇದು ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡಲ್ಲಿ ಒಂದೇ ಒಂದು ಗಾಡಿ ಇರೋದಂದರೆ ಲಾಂಗ್ ಸ್ಟ್ರೋಕ್ ಇಂಜಿನು, ಹಿಮಾಲಯನ್ 411 cc. ಬಿಫೋರ್
2024. ಇವಾಗ ಬಂದ್ಬಿಟ್ಟು ಹೊಸ 450cc ಬಿಟ್ಟಿದ್ದಾರೆ, ಓಕೆನಾ. ಅದು ಬಂದ್ಬಿಟ್ಟು ಹೈ ಕಂಪ್ರೆಷನ್ ಇಂಜಿನ್ನು. ಸೊ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ ಅಂದ್ಕೊಳ್ಳಿ. ಸೊ ಬೇಕಾದ್ರೆ ಅದ್ರದ್ದು ಕಂಪ್ಯಾರಿಸನ್ ವೀಡಿಯೋ ಬೇಕು ಅಂದರೆ ನಾನು ಫುಲ್ ಡೀಟೇಲ್ಡಾಗಿ ರಿವ್ಯೂ ಮಾಡಾಕ್ತೀನಿ. ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇದ್ರ ಮೇಲೆ ಸಪ್ರೇಟಾಗಿ ಈ ಇಂಜಿನ್ ಬಂದ್ಬಿಟ್ಟು ಶರ್ಪಾ ಇಂಜಿನ್ ಎರಡನ್ನೂ ಕಂಪೇರ್ ಮಾಡಿ ನಿಮಗೆ ಹಾಕ್ತೀನಿ. ಸೊ ಇದು ಎಷ್ಟು ಪವರ್ ಕೊಡುತ್ತೆ, ಅದು ಏನಿದೆ, ಇದ್ರ ಟಾರ್ಕ್ ರೇಷಿಯೋ ಏನು, ಅದ್ರದ್ದೇನು ಅಂತ ಫುಲ್ ಕಂಪ್ಲೀಟ್ ವೀಡಿಯೋ ಮಾಡಾಕ್ತೀನಿ. ಕಮೆಂಟ್ ಮಾಡಿ ಬೇಕಂದರೆ. ಸೊ ಹೇಳಿದ್ನಲ್ಲ, ಈ ಥರ ಎಕ್ಸಾಸ್ಟ್ ನೋಟ್ ಯಾವುದೂ ಇಲ್ಲ, ಯಾಕಂದರೆ ಇದು ಲಾಂಗ್ ಸ್ಟ್ರೋಕ್ ಇಂಜಿನ್ನು. ಮತ್ತು ಇನ್ನೊಂದೇನೆಂದರೆ, ಈ ಪ್ರೈಸ್ ರೇಂಜಿಗೆ ಈ ಗಾಡಿ ಫುಲ್ ಏನಿದೆಯಲ್ಲ, ಶಾಕ್ಸಿಂದ ಆಮೇಲೆ ಫ್ರಂಟ್ ಸಸ್ಪೆನ್ಷನ್ನು, ಫಸ್ಟ್ ಆಫ್ ಆಲ್ ನಾನು ಹೇಳ, ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ಸೀರಿಯಸ್ಲಿ ಐ ಲವ್ಡ್ ಇಟ್. ಯಾವ ಗಾಡಿಲೂ ಕೊಟ್ಟಿಲ್ಲ ಗುರು ಈ ಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ನೀವು ನೈಟ್ ಒಂದು 8 ಗಂಟೆ ಕತ್ಲಾದ್ಮೇಲೆ ನೋಡಿದ್ರೆ ಗುರು, ರಿಯಲಿ ನಾನು ಹೇಳ್ತೀನಲ್ಲ, ಒಳ್ಳೆ ನನಗೆ ಈ ಜೆಟ್ ಇಂಜಿನ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದಾಗ ಆ ಥರ ಫೀಲ್ ಆಗುತ್ತೆ. ಸೀರಿಯಸ್ಲಿ ಯಾವುದು ಗಾಡೀಲೂ ನಾನು ಈ ಥರ ಇನ್ಸ್ಟ್ರೂಮೆಂಟ್ ನೋಡಿಲ್ಲ. ಅದೊಂದು ತುಂಬ ಖುಷಿ ಇದೆ. ಇದು ಬಿಟ್ಮೇಲೆ ಈ ಥರ ಓಡೋಮೀಟ್ರ್ ಯಾವುದು ಕೊಟ್ಟಿಲ್ಲ ಗುರು. ಆಲ್ಮೋಸ್ಟ್ ಈಗ ನೋಡಿ ಎಲ್ಲ ನೋಡ್ಬೋದು, ಅಡ್ವೆಂಚರ್ 390 ನೋಡ್ಬೋದು, SD ನೋಡ್ಬೋದು, ಎಲ್ಲ ಬಂದ್ಬಿಟ್ಟು ಯಾವ ಥರ ಕೊಡ್ತಿದ್ದಾರೆ ಅಂದರೆ ಎಲ್ಲ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇದು ಬಂದ್ಬಿಟ್ಟು ಏರ್ ಕೂಲ್ಡ್ ವಿತ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಲಿಕ್ವಿಡ್ ಕೂಲ್ಡ್ ಅನ್ನಲ್ಲ, ಸಾರಿ, ಆಯಿಲ್ ಕೂಲ್ಡ್ ಇಂಜಿನ್, ಓಕೆನಾ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಯಾವುದು ಅಂದರೆ ರೇಡಿಯೇಟ್ರ್ ಬರುತ್ತೆ. ರೇಡಿಯೇಟ್ರ್ ಬರೋದು ಮಾತ್ರ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಇದು ಬಂದ್ಬಿಟ್ಟು ಆಯಿಲ್ ಕೂಲ್ಡ್ ವಿತ್ ಏರ್ ಕೂಲ್ಡ್ ಇಂಜಿನ್. ಸೊ ಇದ್ರ ಸೀಟ್ ಬಂದ್ಬಿಟ್ಟು ಹಿಂಗೆ ಕರ್ವ್ ಇದೆ ಹಿಂಗೆ. ಸೊ ಅದು ಏನು ಮಾಡುತ್ತೆ ಅಂದರೆ ಹಿಂದೆ ಸಪೋರ್ಟ್ ಕೊಡುತ್ತೆ ನಿಮಗೆ. ಸೊ ನೀವು ಹಿಂಗೆ ಲೀನ್ ಆಗಬಾರ್ದು. ಮತ್ತು ನಿಮಗೊಂಥರ ಈಗ ನೀವೇ ಅಂದ್ಕೊಳ್ಳಿ, ಒಂದು ಬೆಂಚ್ ಮೇಲೆ ಕೂತ್ಕೊತೀರಾ ಅಂದರೆ ನಿಮಗೆ ಹಿಂದೆ ಹೊರ್ಕೊಬೇಕು ಅನಿಸುತ್ತೆ. ಸೊ ಇದು ಕರ್ವ್ ಇರೋದ್ರಿಂದ ನಿಮಗೆ ಅನ್ಸಲ್ಲ. ಸೊ ಇದೇ ನಿಮಗೆ ಹೆವಿ ಕಂಫರ್ಟ್ ಇರುತ್ತೆ. ಓಡಿಸಿರೋ ಪೊಸಿಷನ್ನು ಅಷ್ಟೇ ಸ್ಯಾಗ್ ಗುರು. ನಾನು ಹೇಳ್ತೀನಲ್ಲ, ಈ ಪ್ರೈಸ್ ರೇಂಜಿಗೆ ಇಷ್ಟೆಲ್ಲ ಮಾಡಿಕೊಟ್ಟವನಂದರೆ ಮೋರ್ ದ್ಯಾನ್ ಎನಫ್. ಮಾತಾಡೋರು 100 ಜನ ಮಾತಾಡ್ತಾರೆ ಒಂದು ಗಾಡಿ ಬಗ್ಗೆ. ಎಲ್ಲ ಗಾಡಿಗಳು ಹೇಳ್ದ, ಯಾವ ಗಾಡಿ ಇದೆಯೋ ಎಲ್ಲ ಗಾಡಿಗಳು 100% ಪರ್ಫೆಕ್ಟ್ ಇಲ್ಲವೇ ಇಲ್ಲ, ಓಕೆನಾ. ನಾವು ಅದನ್ನು ಪರ್ಫೆಕ್ಟ್ ಮಾಡ್ಕೊಬೇಕಷ್ಟೆ. ಯಾವುದೇ ಅಲ್ಲ, ಒಂದು ದೊಡ್ಡ ಸೂಪರ್ ಬೈಕೇ ತೊಗೊಳ್ರಿ, ಅದು 100% ಪರ್ಫೆಕ್ಟ್ ಇರಲ್ಲ, ಓಕೆನಾ. ಒಂದು ದೊಡ್ಡ ಸೂಪರ್ ಬೈಕ್ ತೊಗೊಂಡ್ರೆ ಏನು ಅಯ್ಯೋ ಅಂತ ಹೋದ್ರೂ ಏನು 100 ಕಿಲೋಮೀಟ್ರು ಒಂದೇ ಸ್ಟ್ರೆಚಲ್ಲಿ ಹೊಡ್ಕೊಂಡು ಹೋಗೋಕ್ಕಲ್ಲ, ಅವ್ರಿಗೂ ಸಾಕಾಗುತ್ತೆ. ಆ ಸೂಪರ್ ಬೈಕಲ್ಲೂ ಅಷ್ಟೇ ಫುಲ್ ಹಿಂಗೆ ಬಗ್ಗಿರ್ತೀವಿ. ಈಗ ನಮ್ಮ ಬಾಡಿ ವೆಯ್ಟ್ ಎಲ್ಲ ಈ ರಿಸ್ಟ್ ಮೇಲೆ ಇರುತ್ತೆ, ಕೈ ನೋವ್ತಾ ಇರುತ್ತೆ. ಯಾವ ಗಾಡಿನೂ 100% ಏನು ನಮ್ಮ ಏನಂತಾರೆ, ನಾವು ಅಂದ್ಕೊಂಡಂಗೆ ಅಷ್ಟು ಮೀಟ್ ಮಾಡಲ್ಲ. ಸೊ ನಾವು ಅದನ್ನು ಪರ್ಫೆಕ್ಟ್ ಮಾಡ್ಕೊಬೇಕಷ್ಟೇ. ಅದು ಬಿಟ್ಟು ಆ ಗಾಡಿ ಸರಿ ಇಲ್ಲ ಗುರು, ಈ ಗಾಡಿ ಸರಿ ಇಲ್ಲ ಅನ್ನೋದು ತಪ್ಪು. ಆಕ್ಸೆಸರೀಸ್ ಬಂದ್ಬಿಟ್ಟು ನಾನು ಕಂಪ್ನಿಯಿಂದ ಏನು ಹಾಕ್ಸ್ಕೊಂಡೆ, ಆಫ್ಟರ್ ಮಾರ್ಕೆಟ್ ಏನು ಹಾಕ್ಸ್ಕೊಂಡೆ ಅಂತ ಹೇಳ್ತೀನಿ ಬನ್ನಿ. ಸೊ ಕಂಪ್ನೀಲಿ ಏನು ಮಾಡ್ತಾರೆ ಅಂದರೆ, ಈ ರಾಯಲ್ ಎನ್ಫೀಲ್ಡ್ ಕಂಪ್ನಿಯಲ್ಲಿ ಸೊ ತುಂಬ ತಲೆನೋವಿದೆ. ವಾರಂಟಿ ಇಶ್ಯೂಸಲ್ಲಿ ಮಾತ್ರ, ಲೈಕ್ ನಾವೇನಾದರೂ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರೆ ವಾರಂಟಿ ಸೀರಿಯಸ್ಸಾಗಿ ಕ್ಲೈಮ್ ಆಗೋಲ್ಲ. ಅದು ನಾವು ಬಿಚ್ಕೊಂಡು ಹೋಗ್ಬೇಕು ವಾರಂಟಿ ಕ್ಲೈಮ್ ಮಾಡಬೇಕಂದ್ರೆ, ಅದು ತುಂಬ ರಿಸ್ಕ್ ಕೆಲಸ. ಯಾಕೆ ಬೇಕು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕ್ರ್ಯಾಶ್ ಕಾರ್ಡು ಅಲ್ಲೇ ಇನ್ಸ್ಟಾಲ್ ಮಾಡಿಸ್ದೆ, ಓಕೆನಾ. ಈ ಕ್ರ್ಯಾಶ್ ಕಾರ್ಡು ನಿಮಗೆ ತೋರಿಸ್ತೀನಿ, ನೋಡ್ತಿರ್ಬೋದು. ಗಾಡಿ ಒಂದು ಆಫ್ ರೋಡ್ ಅಡ್ವೆಂಚರ್ ಟೈಮಲ್ಲಿ ಒಂದು 2-3 ಸರಿ ಬಿದ್ದಿದ್ದೀನಿ. ಬಟ್ ನಾನು ಹಾಕ್ಸ್ದಾಗ ಈ ಕ್ರ್ಯಾಶ್ ಕಾರ್ಡ್ ಏನೂ ತಡೆಯಲ್ಲ ಗುರು ಅಂದ್ಕೊಂಡಿದ್ದೆ. ಬಟ್ ಸೀರಿಯಸ್ಲಿ ತಡೆಯುತ್ತೆ. ನೋಡಿ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ಉಜ್ಜಿರೋದು ಸೀರಿಯಸ್ಲಿ ತಡೀತು ಗುರು. ನಾನು ಬೆಂಡೇ ಆಗೋಗುತ್ತೆ ಅಂದ್ಕೊಂಡಿದ್ದೆ. ಈ ಗಾಡಿ ವೆಯ್ಟ್ಗೆ ಏನು ಬೆಂಡಾಗಿಲ್ಲ, ಏನೂ ಇಲ್ಲ. ಸೊ ಇದೊಂದು ಆಕ್ಸೆಸರೀಸ್ ಹಾಕ್ಸಿದ್ದೀನಿ. ಆಮೇಲೆ ಕಂಪ್ನಿಯಿಂದ ಅಂದರೆ ಇದು ಏನು ನಕಲ್ ಗಾರ್ಡ್ಸ್ ಚೆನ್ನಾಗಿದೆ ಗುರು, ಏನು ಮೋಸ ಏನಿಲ್ಲ. ನಾನು ಹೇಳಿಲ್ವ, ಅದೇ ಬೀಳ್ಸಿದ್ದೀನಿ ಗಾಡಿ ಒಂದು 2-3 ಸರಿ, ಎಲ್ಲೂ ಬೆಂಡಾಗಿಲ್ಲ, ಏನೂ ಇಲ್ಲ. ಈ ನಕಲ್ ಗಾರ್ಡ್ ಸೀರಿಯಸ್ ಆಗಿ ಚೆನ್ನಾಗಿದೆ. ಯಾರಾದರೂ ಹಾಕ್ಸ್ತೀನಿ ಹಿಮಾಲಯನ್ 411 ಅಂದರೆ ದಯವಿಟ್ಟು ಕಂಪ್ನಿ ಕಡೆಯಿಂದ ಹಾಕ್ಸ್ಬಿಡಿ. ಲುಕ್ಕು ಸಖತ್ತಾಗಿದೆ ಮತ್ತು ಅದರದ್ದು ಬಿಲ್ಡ್ ಗೇಜ್ ಏನಿದೆ ಅದು ಸೂಪರ್ ಆಗಿದೆ. ಇದು ಬಿಟ್ಟರೆ ನಾನು ಇನ್ನೊಂದು ಏನು ಹಾಕ್ಸಿದ್ದೀನಿ ಅಂದರೆ ಈ ಮಾಸ್ಟರ್ ಸಿಲಿಂಡರ್ ಗಾರ್ಡ್. ಸೊ ಇಲ್ಲಿ ನೋಡ್ತಿರ್ಬೋದು ಹಿಮಾಲಯನ್ ಅಂತ ಬರ್ದವ್ರು, ಈ ಮಾಸ್ಟರ್ ಸಿಲಿಂಡರ್ ಗಾರ್ಡ್. ಸೊ ಇದು ಏನಕ್ಕಪ್ಪ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಅಂದರೆ, ಇಲ್ಲಿ ಮಾಸ್ಟರ್ ಸಿಲಿಂಡರ್ ಇದೆ ಈ ಬ್ಯಾಕ್ ಬ್ರೇಕ್, ರೇರ್ ಬ್ರೇಕ್ಗೆ. ಸೊ ಇದು ಬಂದ್ಬಿಟ್ಟು ಏನಂದರೆ, ಏನಾದರೂ ಅಡ್ವೆಂಚರ್ ಟೈಮಲ್ಲಿ ಗಾಡಿ ಹಿಂಗೆ ಬಿತ್ತು, ಅಡ್ವೆಂಚರ್ ಅಂತಲೇ ಬೇಡ ಗುರು,
ಸಿಂಪಲಾಗಿ ಓಡಿಸೋ ಟೈಮಲ್ಲಿ ಗಾಡಿ ಇವಾಗ ನೋಡಿ ನಾನು ಹಿಂಗೆ ತೊಗೊಂಬಂದೆ, ಎಲ್ಲಾದರೂ ಕಲ್ಗಿಲ್ ಮೇಲೆ ಹಿಂಗೆ ಬಿದ್ದು, ಸೊ ಇದು ಸಿಲಿಂಡ್ರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ರೆಕಮೆಂಡೆಡು ಅದಕ್ಕೊಂದು ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಅದೊಂದು ಹಾಕ್ಸಿದ್ದೀನಿ, ಇನ್ನೇನು ಇಲ್ಲ ಇಷ್ಟು. ಆಮೇಲೆ ಹೋಗ್ತಾ ನನ್ನ ರೈಡ್ಸಿಗೆ ಏನೇನು ಬೇಕೋ ಹಂಗಂಗೆ. ಆಮೇಲೆ ಲೇಟ್ರಾನ್ ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಮಾಡಿಕೊಂಡೆ HJJ ಅವ್ರದ್ದು, ಓಕೆನಾ. ಇದು ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ಹ್ಯಾಂಡಲ್ ಬಾರ್ ರೈಸರ್ಸ್ ನೋಡ್ತಿದ್ದೆ. ಬಟ್ ಹ್ಯಾಂಡಲ್ ಬಾರ್ ರೈಸರ್ಸ್ ನಾನು ನೋಡ್ತಿರೋ ಪ್ರಕಾರ ಕೆಲವ್ರ ಗಾಡಿದು ನಾನು ನೋಡಿದೆ, ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಗುರು ರೈಸರ್ಸಲ್ಲಿ. ಸೊ ನಾನೇನು ಮಾಡಿದೆ, ಈ ಮೋಟೋ ಟಾರ್ಕ್ ಅವ್ರದ್ದು ಹ್ಯಾಂಡಲ್ ಬಾರೇ ಚೇಂಜ್ ಮಾಡಿಬಿಟ್ಟೆ. ಸ್ಟಾಕ್ ಹ್ಯಾಂಡಲ್ ಬಾರ್ ಇದೆ, ನಾನು ಯಾವುದೂ ಇದು ಮಾಡಿಲ್ಲ. ಸೊ ಇದನ್ನು ಬಂದು ಇದು ಚೇಂಜ್ ಮಾಡಿಸ್ದೆ. ಇವಾಗ ಮಾತ್ರ ಕಂಫರ್ಟ್ ಲೆವೆಲ್ ಮಾತ್ರ ಹೇಳ್ತೀನಿ ಗುರು, ಹಿಮಾಲಯನ್ 411 ನೆಕ್ಸ್ಟ್ ಲೆವೆಲ್ಲು. ಸೀರಿಯಸ್ಸಾಗಿ ಹ್ಯಾಂಡಲ್ ಬಾರ್ ಹಾಕ್ಸಿದ್ಮೇಲೆ ಸೋಫಾ ಮೇಲೆ ಕೂತ್ಕೊಂಡು ಓಡಿಸೋ ರೇಂಜಲ್ಲಿದೆ. ನಿಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ, ನೀವು ಫೀಲ್ ಮಾಡಿ, ಸೀರಿಯಸ್ಸಾಗಿ ನೀವೇ ಗೊತ್ತಾಗುತ್ತೆ. ಸೊ ಇದಾದಮೇಲೆ ನಾನು ಟಾಪ್ ಬಾಕ್ಸ್ ಹಾಕ್ಸ್ದೆ, JB ರೇಸಿಂಗ್ ಅವ್ರದ್ದು ಟಾಪ್ ಬಾಕ್ಸ್ ಹಾಕ್ಸ್ದೆ. ಆಮೇಲೆ ಇನ್ನೇನಿಲ್ಲ ಗುರು, ಈ ಸ್ಯಾಡಲ್ ಸ್ಟೇ ಒಂದು, ಎಲ್ಲಾದರೂ ಲಗೇಜ್ ಎತ್ಕೊಂಡು ಹೋಗೋಕ್ಕೆ ಟ್ರಿಪ್ ಹೋದಾಗ ಸರಿ ಅಂದ್ಬಿಟ್ಟು ಇದೊಂದು ಹಾಕ್ಸ್ದೆ. ಇಷ್ಟೇ ಗುರು. ಇದು ಬಿಟ್ಟು ನಾನು ಬೇರೆ ಏನು ಪರ್ಫಾರ್ಮೆನ್ಸ್ ಮಾಡಿಫಿಕೇಷನ್ ಆಗಲಿ ಬೇರೆ ಯಾವುದೂ ಮಾಡಿಸಿಲ್ಲ ನನ್ನ ಹಿಮಾಲಯನ್ಗೆ. ಸೊ ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಚೆನ್ನಾಗಿದೆ ಗುರು. ಓವರಾಲ್ ರಿವ್ಯೂ ನಾನು ಹೇಳ್ತೀನಲ್ಲ, 450 ತೊಗೊಳಕ್ಕಿಂತ ನಾನು ಇದು ತೊಗೊಂಡು ಒಳ್ಳೆ ಕೆಲಸ ಮಾಡಿದೆ. ಇಷ್ಟು ದಿನದಿಂದ ನೋಡಿದ್ನಲ್ಲ ಗಾಡಿ, ಈಗ ನನ್ನ ಹತ್ರ ಇದೆ ಅಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು, ಅದು ನನಗೆ ಹೇಳ್ಕೊಳಕ್ಕೆ ಬರೋಲ್ಲ. ಸೀರಿಯಸ್ಸಾಗೆ ಹೆವಿ ಖುಷಿ ಇದೆ ನನಗೆ ಇದನ್ನು ಗಾಡಿ ಈಗ ನಾನು ಇಕ್ಕಿರೋದು. ಸೊ ಸುಮಾರು ಜನಕ್ಕೆ ಒಂದು ಡೌಟ್ ಇರ್ಬೋದು, ಈ ಗಾಡಿ ಡಿಸ್ಕಂಟಿನ್ಯೂ ಆಗಿಬಿಡ್ತಲ್ಲ ಏನಕ್ಕೆ ಅಂತ. ಸೊ ಈ ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಡೌಟ್ ಇತ್ತು, ಈ ಗಾಡಿ ಇಟ್ಕೊಂಡು ನಾವು 450ನ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅಂತ ಡೌಟ್ ಇತ್ತು ಅವ್ರಿಗೆ. ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ, ಓಕೆನಾ. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಈ 411 ಇಟ್ಕೊಂಡು ನಾವು 450ನ ಲೈಕ್ ಏನಂತಾರೆ ಪ್ರಾಫಿಟ್ ಮಾಡ್ಬೋದು ಅಂತ. ಸೊ ಏನು ಮಾಡಿದ್ರು, ಈ ಗಾಡಿನ ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ಹಿಮಾಲಯನಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು, ಚಾರ್ಸಿ ಇಶ್ಯೂ ಇತ್ತು, ಆಮೇಲೆ ಸ್ವಿಂಗಾಮ್ ಇಶ್ಯೂ ಇತ್ತು. ಸೊ ಎಲ್ಲ ರೆಕ್ಟಿಫೈ ಮಾಡಿ ನಾನು ಹೇಳ್ತೀನಲ್ಲ, ಈ ಲಾಸ್ಟ್ ಜನ್ರೇಷನ್ ಹಿಮಾಲಯನ್ ಅಂತೂ ಪರ್ಫೆಕ್ಟ್ಲಿ ಬಿಲ್ಡ್ ಫಾರ್ ಆಫ್ ರೋಡ್. ಈಗ ಅದಕ್ಕಿಂತ ಮುಂದೆ ಬಂದಿರೋದು ನಾನು ಏನು ಇಲ್ಲ ಅಂತಿಲ್ಲ, ಬಟ್ ಈ ಜನ್ರೇಷನ್ ಅಂತೂ ಹೇಳ್ತೀನಲ್ಲ ಪರ್ಫೆಕ್ಟ್ಲಿ ಬಿಲ್ಡ್, ಯಾವುದೇ ರೀತಿ ಪ್ರಾಬ್ಲಮ್ಸು ಏನಿಲ್ಲ, ಎಲ್ಲ ರೆಕ್ಟಿಫೈ ಮಾಡಿ ಪಕ್ಕಾ ಬಿಲ್ಡ್ ಮಾಡಿ ಬಿಟ್ಬಿಟ್ಟವನು ಈ ಗಾಡಿನ. ಸೊ ಏನಕ್ಕೆ ಗೊತ್ತಾಯ್ತಲ್ಲ ಡಿಸ್ಕಂಟಿನ್ಯೂ ಮಾಡಿದ್ದು, ಅದೊಂದೇ ರೀಸನ್ಗೆ. ಸೊ ಡಿಸ್ಕಂಟಿನ್ಯೂ ಮಾಡಿದ್ಮೇಲೆ ಈ ಗಾಡಿಗಿರೋ ವ್ಯಾಲ್ಯೂನೇ ಬೇರೆ. ಸೊ ಅಷ್ಟೇ ಗುರು, ಇಷ್ಟಾಗಿತ್ತು ನನ್ನ ಲೈಫಲ್ಲಿ. ಗಾಡಿ ಫುಲ್ ಸ್ಟೋರಿ ಹೇಳಿದ್ದೀನಿ, ತೊಗೊಂಡಿದ್ದು ಹೆಂಗೆ ಏನೇನಾಯಿತು ಎಲ್ಲ. ಸೊ ಇಷ್ಟೇ ಈ ಗಾಡಿ ಬಗ್ಗೆ, ಇನ್ನೇನು ಇಲ್ಲ. ಸೊ ಮುಂದೆ ನೋಡ್ತಾ ಇರ್ತೀರ, ಇದ್ರ ಜೊತೆ ಒಂದು ದೊಡ್ಡ ರೈಡ್ಸು ಎಲ್ಲ ಮಾಡೋಣ, ಏನು ತೊಂದರೆ ಇಲ್ಲ. ಹೋಗ್ತಾ ಹೆಂಗೆ ಕರ್ಕೊಂಡು ಹೋಗುತ್ತಾ ಆ ಫ್ಲೋಲ್ಲಿ ಹಂಗೆ ಹೋಗೋಣ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಸೊ ಇಷ್ಟೇ ಡಾರ್ಲಿಂಗ್ಸ್, ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ. ಓಕೆ, ಟಾಟಾ, ಬಾಯ್.